ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹಾಯ್ ಹೇಳು. ಏನು ಮಾಡ್ತಾ ಇದ್ದೆ? ಓಡಾಡ್ತಾ ಇದ್ದೆ. ಆ್ಯಂಡ್ ಏನು ಗೊತ್ತಾ, ನಿನ್ನೆ ನಾವು ಆಚೆ ಶಾಪಿಂಗ್ ಎಲ್ಲ ಹೋಗಿದ್ವಿ. ಸೊ ಅದ್ರದ್ದೆಲ್ಲ ಎಷ್ಟೊಂದು ಲಿಮ್ಸ್ ನಾನು ತೊಗೊಂಡಿದ್ದೆ. ಸರಿ, ಇವಾಗ ನಾನು ಎಡಿಟ್ ಮಾಡ್ತಾ ಇದ್ದೆ. ನೋಡಿದ್ರೆ ನಾನು ಇಂಟ್ರೋನೇ ತೊಗೊಂಡಿಲ್ಲ ಆಯಿತಾ. ಈ ಶಾಪಿಂಗ್ ಹೋಗೋ ಒಂಥರ ಖುಷೀಲಿ ಹಂಗೆ ಹೋಗ್ಬಿಟ್ಟು ಅಲ್ಲೊಂದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸರಿ, ಎಡಿಟ್ ಮಾಡುವಾಗ ನೋಡಿದ್ರೆ ಇಂಟ್ರೋನೇ ಇರಲಿಲ್ಲ. ಸರಿ, ಇವಾಗ ಒಂದು ಇಂಟ್ರೋ ತೊಗೊಳ್ಳೋಣ. ಬೆಡ್ ಟೈಮ್ ಹೇಳಬೇಕಂದ್ರೆ 9:30 ರಾತ್ರಿ. ಬಟ್ ಇವಾಗ ಶೂಟ್ ಮಾಡ್ತಾಯಿದ್ದೆ. ಫುಲ್ಲು ಶೆಕೆ ಸುರಿತಾ ಇದೆ. ನಾನು ಹಾಕ್ಬೇಕು. ನಿಂಗೂ ಶೆಕೆ ಆಗ್ತಾಯಿತ್ತಪ್ಪ? ಗೊತ್ತಲ್ಲ ಶೆಕೆ ಅಂತೆ. ಸರಿ, ಇವತ್ತು ವೀರುಗೆ ಸ್ಕೂಲಲ್ಲಿ ಯಾರಪ್ಪ ತಳ್ಬಿಟ್ಟಿದ್ದು? ತನ್ವೀಶು. ಹೆಂಗೆ ತೊಳ್ಬಿಟ್ಟಪ್ಪ? ಗ್ರಾಸ್ ಮೇಲೆ ಬಿದ್ಬಿಟ್ಟ. ಆಮೇಲೆ ಮಲ್ಕೊಂಡಿದ್ದ. ಅಬ್ಬು ಆಯ್ತಾ? ಎಲ್ಲಾಯ್ತು? ಕಾಲೇನಾಯ್ತು? ಸ್ವಲ್ಪ ತಚ್ಚೋಗ್ಬಿಟ್ಟಿದೆ. ಹಂಗೆ ಈ ಥರ ಸ್ಕೂಲ್ಗೆಲ್ಲ ಕಳಿಸಿದ್ರೆ ಮಕ್ಕಳು ಗೊತ್ತಲ್ವಾ, ದುಪ್ಪಿಡಿದ್ದಾನೆ ಒಂದು ಫ್ರೆಂಡು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಏನೋ ಚಿಕ್ಕದಾಗಾಯ್ತಲ್ಲ ಅಂತ ಒಂದಷ್ಟೇ. ಬಟ್ ಸ್ವಲ್ಪ ಮ್ಯಾಮು ಅದೇ ಅಂತ ಇದ್ರು, ನಾನು ಅಷ್ಟೊತ್ತಿಗೆ ಓದೇ ಅಷ್ಟೊತ್ತಿಗೆ ಪುಷ್ ಮಾಡಿಬಿಟ್ರು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಪುಟ್ಟ ಈ ಥರದ್ದೆಲ್ಲ ಆಗುತ್ತೆ. ಬಟ್ ಒಂದ್ಸತಿ ಭಯ ಕೂಡ ಆಗುತ್ತೆ. ಏನಾದರೂ ಏಟಾದರೆ ಅಂದರೆ ಮಗು ಅಲ್ವಾ, ಆ ಥರ ಕನ್ಸರ್ನ್ ಜಾಸ್ತಿ. ಬಟ್ ಇಸ್ ಫೈನ್, ಏನಾಗಿಲ್ಲ. ಒಂಚೂರು ತರ್ಸ್ದಂಗೆ ಆಗಿದೆ. ನೋವು, ಒಂಚೂರು ಕಾಲು ನೋವು ಅಂತ ಇದ್ದ. ಆಮೇಲೆ ಸುಮ್ಮನೆ ಆದ ಅಲ್ವಪ್ಪ. ಏನು ತಿಂದೆ ಮಗನ? ಏನು ಸಾರು ತಿಂದೆ? ನನ್ನ ಮಮ್ಮಮ್ಮಿ ಏನು ತಿಂದೆ? ಸೊಪ್ಪು ಸಾರು. ಊಟನೂ ಆಯಿತು. ಇವಾಗ ಬಂದಿದ್ದೀವಿ. ಇನ್ನೇನು ಮಲ್ಕೊಳ್ಳೋದಷ್ಟೇ. ಬೆಳಿಗ್ಗೆ ಸ್ಕೂಲ್ಗೆ ಹೋಗಬೇಕಲ್ಲ, ಬೇಗ ಎದ್ಬಿಡ್ತಾನೆ ಬಾಸು. 7:30, 8ಗೆಲ್ಲ ಎದ್ಬಿಡ್ತಾನೆ. ಎದ್ದು ಸ್ನಾನ, ಅವ್ನು ತಿನ್ನೋದೇ ಲೇಟು. ತಿನ್ನೋದಕ್ಕೆ ನಮ್ಗೆ ಒಂದು ಹಾಫ್ ಆನ್ ಅವರ್ ಬೇಕು. ಕೆಳಗಡೆ ಯಾರು ಇಲ್ವಾ? ಗಿರ್ಜಂಬ ಎಲ್ಲೋಯ್ತಪ್ಪ? ಕೈ ಬಿಡೋದು ಬಟ್ಟೆ ಎಲ್ಲ. ಯಾಕಪ್ಪ? ಯಾಕೆ ಹೋಗಿದೆ ಗಿರ್ಜಂಬ ಸುನಾನ ಮನೆಗೆ? ಅಜ್ಜಿ ನೋಡ್ಕೊಳಕ್ಕೆ? ಸುನಾನ ಅಜ್ಜಿ ನೋಡ್ಕೊಳಕ್ಕೆ? ನಮ್ಮ ಅತ್ತೆ ಇಲ್ಲ ಮನೇಲಿ. ಒಂದು 4 ಡೇಸ್ ಆಯಿತು. ಇವನಿಗೆ ಒಂಥರ ಮಿಸ್ ಆಗ್ತಾ ಇದೆ ಮನೇಲಿ. ಇಷ್ಟು ದಿನ ಇದ್ರಲ್ಲ, ಇಷ್ಟು ದಿನ ಇದ್ರಲ್ಲ, ಈಗ ಸಡನ್ನಾಗಿ ಒಂದು 4 ದಿವಸದಿಂದ ಇಲ್ವಲ್ಲ. ಅದಕ್ಕೆ ಅವನಿಗೆ ಅಲ್ಲಿ ಸ್ವಲ್ಪ ಅಂದರೆ ಸುನಿ ಅವ್ರ ದೊಡ್ಡಮ್ಮಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಅಲ್ಲಿಗೆ ಹೆಲ್ಪ್ಗೆ ಅಂತ ಅವ್ರು ಅಲ್ಲಿ ಹೋಗಿದ್ದಾರೆ. ಒಂದು ಸ್ವಲ್ಪ ದಿನ ಅಲ್ಲಿ ಇದು ಬರ್ತೀವಿ ಅಂತ. ಹಾಗಾಗಿ ಅವ್ನಿಗೆ ಒಂದು ಸ್ವಲ್ಪ ಬೇಜಾರು. ಒಂಥರ ಮನೆಯೆಲ್ಲ ಒಂದು ಸ್ವಲ್ಪ ಇಷ್ಟು ದಿನ ಗಿಜಂಬ ಅಂದ್ಕೊಂಡು ಓಡಾಡೋನು. ಇವಾಗ ಅದನ್ನೇ ಬೇಕಾ ಗಿಜಂಬ? ಬೇಕಾ ಬೇಡವಾ? ಬೇಡವಾ? ಓಕೆ, ಕೋಪ ಬಂದಿ. ಕರೀಲ ಫೋನ್ ಮಾಡಿ? ಬೇಡವಾ? ಬರೋದು ಬೇಡವಾ ಅಜ್ಜಿ? ಸರಿ ಆಯಿತು. ಹಾರ್ಟ್ ಕೊಡಿ ಅಂತ ಹೇಳು. ನೀನು ತೋರ್ಸು ಹಾರ್ಟ್ ಹೆಂಗೆ ಕೊಡೋದು? ಚಿಕ್ಕ ಹಾರ್ಟ್ ಹೆಂಗೆ ಕೊಡೋದು? ಒಂದು ಕೈಯಲ್ಲಿ ಹಂಗ ಲೈಕ್ ಮಾಡಿ ಹಿಂಗೆ ತೋರಿಸೋದು. ಲೈಕ್ ಹಿಂಗೆ ಲೈಕ್ ನೋಡಿಲ್ಲ ಅಂತ ತೋರಿಸ್ತಲ್ವ ಹಿಂಗೆ ಲೈಕ್. ಕಮೆಂಟ್ ಮಾಡಿ ಹೇಳು. ಕೈ ತೆಗಿ ಹೇಳು. ಟೊಮೆಟೊ ಮಾಡಿ. ಕಮೆಂಟ್ ಟೊಮೆಟೊ. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಒಂದು ಮುತ್ತು ಕೊಟ್ಬಿಡಪ್ಪ. ನಂಗೆ ಅದು ಅಲ್ಲಿ ಕೊಡು. ಕುಡು. ಕ್ಲೀನಾಗಿ ಕೊಡು. ಯಾರು ಕೊಡ್ತಾ ಇದೆಯಾ? ಅಲ್ಲಿ ಯಾರಿಗೆ? ಓಕೆ, ವೀರದ್ದು ಇಂಟ್ರಾಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಬ್ಲಾಗ್ ನೋಡಿ, ಬ್ಲಾಗು ಕೂಡ ಚೆನ್ನಾಗಿದೆ. ನಿಮಗೆ ಈ ಥರ ತುಂಬ ದಿವಸ ಆದಮೇಲೆ ನಾನು ಈ ಥರ ಶಾಪಿಂಗ್ ಹೋಗಿದ್ದು, ಆಚೆ ಹೋಗಿದ್ದೆಲ್ಲ ವ್ಲಾಗ್ನ ಶೂಟ್ ಮಾಡಿರೋದು. ಸೊ ಮೇ ಬಿ ನಿಮಗೆ ಇಷ್ಟ ಆಗ್ಬೋದು, ಎಂಜಾಯ್ ಮಾಡ್ಬೋದು. ಹಾಗಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡು. ತರ್ಸು. ಶುಕಿ. ಆ್ಯಂಡ್ ಮನೇಲೇನೂ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸರಿ, ಆಚೆ ಹೋಗ್ತೀವಲ್ಲ, ಅಲ್ಲೇ ತಿನ್ನೋಣ ಅಂದ್ಬಿಟ್ಟು ಆಚೆ ಬಂದಿದ್ವಿ. ಇಲ್ಲೇ JP ನಗರ್ ಗೋದಾವರಿ ಕೆಫೆಗೆ ಬಂದಿದ್ವಿ.
ಸುನಿ ರೋಟಿ ಕರಿ ತೊಗೊಂಡಿದ್ರು, ನಾನು ರವಾ ಇಡ್ಲಿ ತೊಗೊಂಡಿದ್ದೆ. ಹಂಗೆ ಕೇಸರಿ ಬಾತ್ ಕೂಡ ತೊಗೊಂಡ್ವಿ. ವೀರು ಏನಾದ್ರು ಈ ಥರ ಕೇಸರಿ ಬಾತು ರವಾ ಇಡ್ಲಿ ಎಲ್ಲ ತಿಂತಾನೆ ಅಂತ. ರವಾ ಇಡ್ಲಿ ಅಲ್ಲ, ಅದೊಂಥರ ಪಾಲಕ್ ಇಡ್ಲಿ ಥರ ಟೇಸ್ಟ್ ಓಕೆ ಇತ್ತು. ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಬಟ್ ಲೈಟಾಗಿ ತಿನ್ಕೊಂಡು ಬಂದ್ವಿ. ಕೇಸರಿ ಬಾತು ಅಷ್ಟೇ ಆರೋಗಿತ್ತು. ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು. ಬಟ್ ಈಗ ಏನು ಗೊತ್ತಾ, ಈ ಗ್ಯಾಸ್ ಸಿಲಿಂಡ್ರೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಪಾಪ ಹೋಟ್ಲಲ್ಲಿ ಏನೂ ನಾವು ಕೇಳೋದು ಇರೋದಿಲ್ಲ. ಅಲ್ಲಿ ಹೇಗಿರುತ್ತೆ ನಾವು ಅದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಅಟ್ಲೀಸ್ಟ್ ಸಿಕ್ತಲ್ಲ ಇದೆಲ್ಲ ಅಂತಾರೋ ಅಷ್ಟು ಖುಷಿ ಆಯಿತು. ರೋಟಿ ಕರಿ ಎಲ್ಲ ಚೆನ್ನಾಗಿತ್ತು, ಬಿಸಿ ಬಿಸಿ ಮಾಡಿಕೊಟ್ಟಿದ್ರು. ಅದನ್ನು ಸುನಿ ತಿಂದ್ಬಿಟ್ಟು ಟೇಸ್ಟ್ ಮಾಡು ಅಂತ ಅಂದರು. ನಂಗೆ ಇಷ್ಟ ಆಯಿತು ರೋಟಿ ಕರಿ. ಆ್ಯಂಡ್ ಅಲ್ಲಿಂದ ನಾವು ಫಸ್ಟ್ ಬಂದಿದ್ದು ಜಯನಗರಲ್ಲಿರೋ ಈಸಿ ಬೈಗೆ. ವೀರುಗೆ ಒಂದಷ್ಟು ಟೀ ಶರ್ಟ್ಸ್, ಪ್ಯಾಂಟ್ಸ್, ಮೇಯ್ನಾಗಿ ಟೀ ಶರ್ಟ್ಸ್ ಅವನ ಹತ್ರ ತುಂಬ ಇದೆ. ಪ್ಯಾಂಟ್ಗಳು ಈ ಮಕ್ಕಳು ಗೊತ್ತಲ್ಲ ಬೆಳೀತಾ ಇರ್ತಾರೆ, ತುಂಡ ಆಗ್ಬಿಡ್ತಾಯಿತ್ತು. ಆಮೇಲೆ ಅವ್ನಿಗೆ ಇವಾಗ ನಾವು ಸ್ಕೂಲಿಗೆ ಕಳಿಸ್ತಾ ಇರೋದ್ರಿಂದ ಇನ್ನೂ ಯೂನಿಫಾರ್ಮ್ ಎಲ್ಲ ಏನಿಲ್ಲ, ಒಂದಿನ್ನೂ ಸೆಟ್ಲರ್ಸ್ ಪ್ರೋಗ್ರಾಮ್ ಇರೋದ್ರಿಂದ ಮನೇಲಿ ಕಲರ್ ಡ್ರೆಸ್ಸೇ ಹಾಕಿ ಕಳಿಸ್ತಾ ಇದ್ದೀನಿ. ಪ್ಯಾಂಟೆಲ್ಲ ಚಿಕ್ಕದಾಗುತ್ತೆ, ಇಲ್ಲ ಸೊಂಟದ ಹತ್ರ ಟೈಟ್ ಆದಂಗೆ ಅನಿಸ್ತಾಯಿತ್ತು. ಹಾಗಾಗಿ ಒಂದಷ್ಟು ಪ್ಯಾಂಟ್ ತೊಗೊಂಬರೋಣ. ಅವನಲ್ಲಿ ಪ್ಲೇ ಹೋಮ್ಗೆ ಹೋದ್ರೂ ಸ್ವಲ್ಪ ಅವನಿಗೆ ಫ್ರೀಯಾಗಿ ಅನ್ನಿಸ್ಬೇಕು. ಇವಾಗ ಆಟಾಡ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ, ಸೆಕೆ ಬೇರೆ, ಸ್ವಲ್ಪ ಕಂಫರ್ಟಬಲ್ ಆಗಿರೋ ಥರದ್ದು ನೋಡೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ನನಗೆ ಪ್ಯಾಂಟ್ ಸಿಗಲಿಲ್ಲ, ಟೀ ಶರ್ಟ್ ಸಿಕ್ತು. ಒಂದಷ್ಟು ಹೊಸ ಥರ ನ್ಯೂ ಪ್ರಿಂಟ್ಸ್ ಡಿಸೈನ್ ಇರೋ ಥರದ್ದು. ಅದನ್ನೇ ಒಂದು 6-7 ಟೀ ಶರ್ಟ್ಸ್ನ ನಾವು ಬೈ ಮಾಡಿದ್ವಿ. ಇವತ್ತು ನಾನೇನು ಈಸಿ ಬೈಯಲ್ಲಿ ತೊಗೊಳ್ಳಿಲ್ಲ. 1-2 ಡ್ರೆಸ್ ಇಷ್ಟ ಆಯಿತು, ಬಟ್ ಏನೋ ಅಕೇಶನ್ಸ್ ಇಲ್ಲ, ಏನಕ್ಕೆ ಸುಮ್ಮನೆ ತೊಗೊಳ್ಳೋದು ಬೇಡ, ರ್ಯಾಂಡಮ್ ಶಾಪಿಂಗ್ ಬೇಡ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಈ ಥರ ಎಲ್ಲ ನಾನು ಬಿಟ್ಬಿಟ್ಟು ತೊಗೊಳ್ಳದೆ ಬರೋದು ತುಂಬ ರೇರು. ಏನಾದ್ರು ನೋಡಿದ ತಕ್ಷಣ ತೊಗೊಳ್ಳೋ ಅಂಥ ಕ್ಯಾಟಗರಿ ನಂದು. ಬಟ್ ಒಂದಷ್ಟು ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡಿದ್ದೆ, ಹಾಗಾಗಿ ನನಗೆ ಇಲ್ಲೇನು ಬೇಕೇ ಬೇಕು ಥರ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ವೆದರ್ ಕೂಡ ಇವತ್ತು ಅಷ್ಟು ಸೆಕೆ, ಅಷ್ಟು ಬಿಸಿಲು ಥರ ಇರಲಿಲ್ಲ, ಸ್ವಲ್ಪ ಪ್ಲೆಸೆಂಟಾಗಿ ಚೆನ್ನಾಗಿತ್ತು. ಇವನು ಕೂಡ ಕರ್ಕೊಬಂದಿದ್ವಲ್ಲ, ಸೊ ಅವನು ಕೂಡ ಆರಾಮ್ಸೆ ಇದ್ದ. ಆ್ಯಂಡ್ ಇವನ ಔಟ್ಫಿಟ್ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಹೆಂಗಿದೆ ಅಂತ. ಈ ಥರ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಇದೆ ಈಗ, ಬಟ್ ನನಗೆ ನಾರ್ಮಲ್ ಕಾಟನ್ ಪ್ಯಾಂಟ್ಸ್ ಬೇಕು ಅಂತ ಶಾಪಿಂಗ್ಗೆ ಅಂತ ಬಂದಿದ್ದು. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಷ್ಟೊಂದು ದಿನ ಆದಮೇಲೆ ಈ ಥರ ನಾವು 3 ಜನ ಶಾಪಿಂಗ್ಗೆ ಬಂದಿದ್ದು ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಒಂದಷ್ಟು ಅದೇ ಹೇಳಿದ್ನಲ್ಲ ಟೀ ಶರ್ಟ್ಸ್ ಎಲ್ಲ ತೊಗೊಂಡೆ ಅಂತ. ಇವತ್ತಿನ ವ್ಲಾಗ್ ಫುಲ್ ನೋಡಿ, ನಾವೇನೇನು ಶಾಪಿಂಗ್ ಮಾಡಿದ್ವಿ, ಏನೇನು ತೊಗೊಂಬಂದ್ವಿ ಅನ್ನೋದೆಲ್ಲ ತೋರಿಸ್ತೀನಿ. ನಾನು ಇಲ್ಲಿ ಈಸಿ ಬೈಯಲ್ಲಿ 2 ಲಿಪ್ ಲೈನರು ಮತ್ತು ನೈಲ್ ಪಾಲಿಶ್ ಎಲ್ಲ ತೊಗೊಂಡೆ. ಚೆನ್ನಾಗಿತ್ತು, 99 ರುಪೀಸ್ ಏನೋ. ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಗೈಸ್, ನಿಮ್ಗೆ ಒಂದಷ್ಟು ಪ್ರಾಡಕ್ಟ್ಸ್ ತೋರಿಸ್ತೀನಿ, ಹೊಸ್ದಾಗಿ ತರಿಸ್ಕೊಂಡಿರೋದು. ಇದು ಸನ್ಸ್ಕೂಪ್ದು SPF 60 ಇದೆ. ಇದೊಂಥರ ನಿಮಗೆ ಮಿಸ್ಟ್ ಥರ ಹಾಕೋಬೋದು, ಕೈಗೆ ಕಾಲಿಗೆಲ್ಲ ಅಪ್ಲೈ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ವೈಟ್ ಕಾಸ್ಟ್ ಇರೋದಿಲ್ಲ. ಡೈಲಿ ಯೂಸ್ಗೆ ಆ್ಯಂಡ್ ಇವಾಗಿರೋ ಬಿಸಿಲಿಗೆ ಬೇಕೇ ಬೇಕು. ಮಿಸ್ ಮಾಡದೆ ನೀವು ಇದನ್ನು ತೊಗೊಳ್ಳಿ. ಆ್ಯಂಡ್ ನಾನು ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಯೂಸ್ ಮಾಡಿರೋದನ್ನ ನೋಡಿ ತರಿಸ್ಕೊಂಡಿದ್ದೀನಿ. ಫೇಸ್ಗೆ, ಬಾಡಿಗೆಲ್ಲ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಕೂಡ ತುಂಬಾ ಈಸಿ, ಸ್ಪ್ರೇ ಥರ ಇರುತ್ತಲ್ವ, ಹಾಗಾಗಿ. ಆ್ಯಂಡ್ ತುಂಬ ಲಿಕ್ವಿಡಿ ಆಗಿದೆ ಆ್ಯಂಡ್ ಚೆನ್ನಾಗಿ ಅನಿಸ್ತು. ನನಗಂತೂ ತುಂಬ ಇಷ್ಟ ಆಗಿದೆ. SPF 60 ಇರೋದ್ರಿಂದ ನಿಮ್ಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ. ಮನೇಲಿದ್ದರೂ ಹಾಕಲೇಬೇಕು ಸನ್ಸ್ಕ್ರೀನ್ನ, ಸೊ ಮಿಸ್ ಮಾಡದೆ ಬೈ ಮಾಡಿ. ಆ್ಯಂಡ್ ಫೇಸಸ್ ಕೆನಡಾದು 5-in-1 ಗ್ಲೋ ಗ್ಲಿಟರ್ ಇದು ಟಿಂಟ್. ಇದು ಅಷ್ಟೇ CC ಟಿಂಟ್. ನೀವು ಆಚೆ ಹೋಗ್ತೀರಾ ಆ್ಯಂಡ್ ಒಂದು ಸಿಂಪಲ್ ಆಗಿರೋ ಒಂದು ಗ್ಲೋಯಿ ಟಿಂಟ್ ಬೇಕಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ನನಗೆ ತುಂಬ ಇಷ್ಟ ಆಗಿದೆ, ನಾನು ಬೇರೆ ಟಿಂಟ್ ಹೋಲಿಸಿದ್ರೆ. ಆ್ಯಂಡ್ ಇದು ಫೇಸಸ್ ಕೆನಡಾದು ಸ್ಟ್ರೋಪ್ ಸಿರಮ್. ಇದು ಅಷ್ಟೇ, ಇದು ಯೂಸ್ ಮಾಡೋದ್ರಿಂದ ನಿಮ್ಗೊಂದು ಒಳ್ಳೆ ಗ್ಲೋ ಸಿಗುತ್ತೆ ಫೇಸ್ಗೆ. ಸೊ ಇದನ್ನು ಯೂಸ್ ಮಾಡಿ. ಇದರಲ್ಲಿ 10% ನಿಯಾಸಿನಮೈಡ್ ಇದೆ. ಇದರಿಂದ ಕೂಡ ನಿಮ್ಮ ಫೇಸ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ SPF 30 ಕೂಡ ಇದೆ. ಈ ಥರ ಇರೋದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸಮ್ಮರಲ್ಲಿ ನಿಮಗೆ ಯಾವುದೇ ರೀತಿ ಟ್ಯಾನ್ ಆಗೋಲ್ಲ, ಸ್ಕಿನ್ ಕೂಡ ಅಷ್ಟೇ ಗ್ಲೋಯಿಂಗ್ ಆಗಿರುತ್ತೆ. ಆ್ಯಂಡ್ ಇದು ರೆನೋ ಅವ್ರದ್ದು ಲೂಮಿ ಗ್ಲೋ. ನಾನು ಇದು ಯೂಸ್ ಮಾಡ್ತೀನಿ, ಇಲ್ಲ ಇದು ಯೂಸ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದನ್ನು ಬೈ ಮಾಡಿ. ಮುಂಚೆಲ್ಲ ನಾನು ಇದು ತೊಗೊಂಡಿದ್ದೆ, ಈ ಸತಿ ನಾನು ಇದು ತೊಗೊಂಡಿದ್ದೀನಿ. ಬಟ್ ಇದು ಅಷ್ಟೇ ಚೆನ್ನಾಗಿದೆ, 3D ಗ್ಲೋ ಸಿಗುತ್ತೆ. ಇದರಲ್ಲೂ 3% ನಿಯಾಸಿನಮೈಡ್ ಇದೆ. ಆ್ಯಂಡ್ ಇದು ಒಂಥರ ಫುಲ್ ಹೈಲೈಟರ್ ಥರ ಮಾಯ್ಶ್ಚರೈಸರ್. ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದು ಒನ್ ಆಫ್ ಮೈ ಫೇವ್ರೇಟ್, ನಾನು ತುಂಬ ಸತಿ ತೋರಿಸಿದ್ದೀನಿ. ಮಾರ್ಸ್ ಅವ್ರದ್ದು BB ಕ್ರೀಮ್. ಇದು ಅಷ್ಟು ನೀವು ಆಚೆ ಹೋಗ್ತಿದ್ದೀರಾ, ನಿಮಗೆ ಲೈಟಾಗಿ ಮೇಕಪ್ ಬೇಕು ಅಂದರೆ ನೀವು ಇದನ್ನು ಕವರ್ ಮಾಡ್ಕೋಬೋದು. ನಿಮ್ಮ ಮಾರ್ಕ್ಸ್ ಎಲ್ಲ ಕವರ್ ಆಗುತ್ತೆ. ಕಲರ್ ಕರೆಕ್ಟಿಂಗ್ ಥರ ಕೂಡ ಇದು ವರ್ಕ್ ಮಾಡುತ್ತೆ. ಇದು ಎಲ್ಲ ಪ್ರಾಡಕ್ಟು ನಾನು ಅಮೆಝಾನಲ್ಲಿ ಬೈ ಮಾಡಿರ್ತೀನಿ. ಬೇಗ ಡೆಲಿವರ್ ಸಿಗುತ್ತೆ ಆ್ಯಂಡ್ ಟ್ರಸ್ಟೆಡ್ ಪ್ರಾಡಕ್ಟ್ಸ್ ಬರುತ್ತೆ. ಆ್ಯಂಡ್ ನನಗೆ ಪ್ರೈಮ್ ಮೆಂಬರ್ ಆಗಿರೋದ್ರಿಂದ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ಸ್ ಎಲ್ಲ ಇರುತ್ತೆ. ಹಾಗಾಗಿ ನಾನು ಡಿಸ್ಕೌಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅಮೆಝಾನಲ್ಲಿ ಬೈ ಮಾಡ್ತೀನಿ. ಲಿಂಕ್ ಎಲ್ಲ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಎಲ್ಲ ಪ್ರಾಡಕ್ಟ್ದು. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಎಲ್ಲ ಇರುತ್ತೆ, ನೀವು ಬೈ ಮಾಡೋಕ್ಕೆ ಈಸಿ ಇರುತ್ತೆ ಆ್ಯಂಡ್ ಬೇಗ ಕೂಡ ಡೆಲಿವರಿ ಸಿಗುತ್ತೆ. ಹಾಗಾಗಿ ಎಲ್ಲ ಪ್ರಾಡಕ್ಟ್ ಲಿಂಕ್ನ ನಾನು ಅಟ್ಯಾಚ್ ಮಾಡಿರ್ತೀನಿ, ಮಿಸ್ ಮಾಡದೆ ಬೈ ಮಾಡಿ.
ಏನು ನನ್ನ ಮಗ ನನ್ನ ಕೈ ಇಟ್ಕೊಂಡ್ರೆ ನಾ ಬಿಡ್ತೈತಲ್ಲಿ ಬಲ್ಲ ನನ್ನ ಮಗ ಅಂತ ನೀನು ಕೊಡ್ಸಲ್ವಲ್ಲ ಟಾಯ್ಸ್ ಅದಕ್ಕೆ ಟಾಯ್ಸ್ ಕೊಡ್ತೀನಿ ಬಾ ನಾನು ಕೊಡ್ತೀನಿ ದೊಡ್ಡ ಟಾಯ್ಸ್ ಕೊಡ್ತೀನಿ ಬಾ ಇಲ್ಲಿ ನೋಡಿ ಇಲ್ಲಿ ಕೊಡ್ತೀನಿ ಇಲ್ಲಿ ಬಾ ಹೋಯ್ ನೋಡ್ದಿರು ಏನೇನೋ ಇದೆ ನೋಡ್ದಿರು ಚೆನ್ನಾಗಿರೋದೆಲ್ಲ ಇದೆ ಯಾವ್ದು ಬೇಕು ಡಿಸೈಡ್ ಮಾಡಿಲ್ಲ ಡೈನೋ ಎಲ್ಲ ಇದೆ ನೋಡಪ್ಪ ಅಲ್ಲಿ ಮೇಲೆ ಅಲ್ಲಿ ಇಲ್ಲೇ ಇಲ್ವಾಪ ಮತ್ತೆ ಇಲ್ಲಿ ನೋಡಿ ಅಡುಗೆ ಮಾಡೋದೆಲ್ಲ ಇದೆ ಅಡುಗೆ ಮತ್ತು ಸ್ಕ್ರೂ ಡ್ರೈವರ್ದೆಲ್ಲ ಏನೇನೋ ಇದೆ ತೊಗೊಳ್ಳೋಣ ನಾವೊಂದು ಸ್ಕ್ರೂ ಡ್ರೈವರಾ ಹಾಂ ಪಪ್ಪಿ ಕೇಳು ಅಲ್ಲೇ ಇಲ್ವಾ ಕಿಟ್ಟು ಮಿಷಿನ್ ಕಿಟ್ ಏನೋ ಟೈಟ್ ಮಾಡೋದು ಲೂಸ್ ಮಾಡೋದು ವಿ ಆರ್ ಇನ್ ಜಯನಗರ್ ಅಲ್ಲೇ ಇಟ್ಬಿಡ್ತೀಯಾ ನಿಂಗೆ ಯಾವ್ದು ಇಷ್ಟ ಆಯಿತು ನಿಂತ್ಕೊಂಡು ಫೋಟೋ ತೆಗೋಣ ಹಿಂದೆ ಹೋಗು ಯಾವ್ದು ಚೆನ್ನಾಗಿದೆ ಕೈ ಇಟ್ಕೊ ಇಟ್ಕೊ ಕಮಾನ್ ಎಂತ ಬಂದಮ್ಮಿ ಮಿನಿ ಸೋಲ್ ತಂದವನೆ ಏನೋ ಸ್ಕ್ರೂ ಡ್ರೈವರ್ ಕಿಟ್ ಹೆಂಗಿತ್ತು ಬೇಬಿ ಇಷ್ಟು ಬರೋಷ್ಟರಲ್ಲಿ ಏನು ಅಂಡು ಇವತ್ತು ಬೆಳಗ್ಗೆ ಹೋಗಿದ್ದು ಮಧ್ಯಾಹ್ನ ಸಂಜೆ 4 ಗಂಟೆಗೆ ಬಂದಿದ್ದೀವಿ ಈ ಥರದೊಂದು ಕಿಟ್ ತೊಗೊಂಡ್ಪ ಏನೋ ರೋಲ್ ಪ್ಲೇ ಕಿಟ್ ಅಂತೆ 500 ರೂಪಾಯಿ ಇದಕ್ಕೆ ಏನೇನಾಯ್ತಪ್ಪ ಎಲ್ಲ ಏನು ಮಾಡಸು ನೀನು ಸ್ಕ್ರೂ ಡ್ರೈವರ್ ಟೈಟ್ ಮಾಡೋದು ಅಂತ್ಯಾ ನೆಟ್ಟು ಬೋಲ್ಟು ಬಿಟ್ಟಿಲ್ಲ ಗೊತ್ತಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟವನೆ ನಂದು ನನಗೆ ಬೇಕು ಈ ಮಕ್ಕಳೆಲ್ಲರೂ ಹೋದಾಗ ಏನಾರು ಒಂದು ಹಿಡ್ಕೊಬಿಡ್ತಾರೆ ಇದ್ರಲ್ಲಿ ನೋಡಿ ಇಷ್ಟು ಐಟಮ್ ಇರುತ್ತೆ ಅಷ್ಟೇ ಗರ್ಗಸ ಸ್ಕ್ರೂ ಡ್ರೈವರು ನಟ್ಟು ಬೋಲ್ಟು ಸ್ಪ್ಯಾನರು ಅವೇ ಕೂತ್ಕೊಂಡು ಟೈಟ್ ಮಾಡಿಕೊಂಡು ಕೂತಿರೋ ಅಂತ ಇದೊಂದು ನಾನು ವಿರುದ್ ಸ್ಲಿಪ್ಪರ್ ತೊಗೊಂಡು ಮನೇಲಿ ನಮ್ಮ ಅತ್ತೆ ಇಲ್ಲ ಎಲ್ಲಿ ಮತ್ತೆ ನಿಮ್ಮ ಅತ್ತೆನ ಯಾಕೆ ಕರ್ಕೊಂಡೋಗಿಲ್ಲ ಅಂದ್ಬೇಡಿ ಅವ್ರ ಅಕ್ಕಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಲ್ಲೋಗಿದ್ದಾರೆ ಸೊ ಮನೇಲಿ ಯಾರೂ ಇರಲಿಲ್ಲ ನಾವಿಬ್ಬರೇ ಮಗನ ಕರ್ಕೊಂಡು ಎಲ್ಲರೂ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಶಾಪಿಂಗ್ ಇವತ್ತು ಶಾಪಿಂಗ್ ಡೇ ಓ ಗ್ಲಾಸ್ ಇದರಲ್ಲೇ ಐತಲ್ಲ ಸುನಿಯ ಇದು ವೀರಿಗೆ ತೊಗೊಂಡೆ ಜಯನಗರಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಕ್ಯೂಟ್ ಅನ್ನಿಸ್ತು ಸ್ಕೂಲ್ಗೆ ಹಾಕೊಂಡು ಹೋಗೋಕ್ಕೆ ಇವಾಗಿನ್ನೂ ಅವನಿಗೆ ಶೂ ಕೊಟ್ಟಿಲ್ಲ ಹಾಗಾಗಿ ಈ ಥರದ್ದು ಅವನ ಹತ್ರ ಆಲ್ರೆಡಿ ಈ ಥರದ್ದು ಒಂದಿದೆ ನಾನು ತೋರಿಸ್ತೀನಿ ಆಚೆ ಇದೆ ಇದು ಬಂದು ತೊಗೊಂಡ್ವಿ ಅವನಿಗೆ ಧೂಳಲ್ಲಿ ಇಲ್ಲೆಲ್ಲರೂ ಹೋದಾಗ ಧೂಳು ಅನಿಸುತ್ತೆ ಹಾಗಾಗಿ ಇದು ಒಂದು ಇಟ್ಕೊ ನಂದು ತೋರಿಸ್ತೀನಿ ಸ್ಲಿಪ್ಪರು ಇದು ನಾನು ತೊಗೊಂಡೆ ಸ್ಲಿಪ್ಪರು ಇದು ನಾನು ಅಷ್ಟೇ ಇಲ್ಲೆಲ್ಲರೂ ಹಾಕ್ಕೊಂಡು ಹೋಗೋಕ್ಕೆ ನಂದು ಅದೊಂದು ಇದು ಒಂಥರ ಯೂನಿಕಾಗಿ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಅಂತ ವಿರುದ್ ಈ ಥರದ್ದು ಇನ್ನೊಂದು ತೋರಿಸ್ತೀನಿ ರೀ ಸೇಮ್ ಬ್ರ್ಯಾಂಡೇ ನೋಡಿ ವಾಕರು ಇದು ಈ ಥರ ಇದೆ ಇದು ಸಿಂಪಲ್ ಇದು ಸ್ವಲ್ಪ ಹಾಕಕ್ಕೆ ಅವ್ನಿಗೆ ಹಿಂಸೆ ಆಮೇಲೆ ಏನು ಗೊತ್ತಾ ಇದು ಅವನಿಗೆ ಇಲ್ಲಿ ಒತ್ತುತ್ತೆ ಅಂತ ಹೇಳ್ತಾನೆ ಈ ರಬ್ಬರು ಹಾಗಾಗಿ ಈ ಥರದ್ದು ತೊಗೊಂಡಿದ್ದೀನಿ ಇದೇನು ಒತ್ತಲ್ಲ ಅನ್ಸುತ್ತೆ ಇದು ರಬ್ಬರ್ ಥರ 10 ಇದು ಹೋದ ಸತಿ 9 ತೊಗೊಂಡಿದ್ದೆ ಸೈಜು ಈ ಸತಿ 10 ತೊಗೊಂಡಿದ್ದೀನಿ ಒಂಚೂರು ದೊಡ್ಡದಿರಲಿ ಅಂತ ಅದೇ ಸರಿ ಪರ್ಫೆಕ್ಟಾಗಿದೆ ಈ ಮಕ್ಳು ಕಾಲು ಬೇಗ ಬೆಳ್ದಂಗೆ ಅನಿಸುತ್ತೆ ಚೆನ್ನಾಗಿದೆಯೇನೋ ಎಲ್ಲ ಕುತ್ಕೊಂಡು ನಟ್ಟು ಬೋಲ್ಟ್ ಹಾಕು ಇವಳೇನೋ ಕೊಡ್ರ ಅಂತವಳೆ ಹಾಂ ನೀನು ಕರಿತವಳೆ ಬೇಬಿ ಮತ್ತೇನೇನು ತಂದೆ ಅಂತ ತೋರಿಸ್ತೀನಿ ಶೆಕೆ ಬೇರೆ ಗೊತ್ತಾ ಈಗ ಶೆಕೆಯಲ್ಲಿ ಹೋಗಿದ್ದೀವಿ ನಾವು ಎಲ್ಲೇ ಹೋದರೂ ನಾನು ವೀರದೊಂದು ವಾಟರ್ ಬಾಟ್ಲ್ ತೊಗೊಂಡು ಹೋಗ್ತೀನಿ ಅಲ್ಲಿ ಬಿಸ್ಕೆಟ್ ತೊಗೊಂಡಿದ್ದೆ ಬಟ್ ಅವನೇನು ತಿನ್ನಲಿಲ್ಲ ಇದು ಒಂದೇ ಇಟ್ಕೊಂಡು ತೋರಿಸೋವಿ ಇಲ್ಲ ವಿಡಿಯೋ ತಗೊಂಡು ನಾನು ತೆಗಿತೀನಿ ತೋರಿಸ್ತೀನಿ ಬಿಸಿಲು ಏನು ಕಮ್ಮಿ ಇದೆಯಾ
ಚುರ ಅಂತ ಇತ್ತು. ಎಲ್ಲ ವೀರುಗೆನೆ, ನಾವೇನು ಅಂತ ತಗೊಂಡಿಲ್ಲ. ಈ ಕಡೆ ಬಾ ತೋರ್ಸೋಣ ಕುಚ್ಚಿ ಹತ್ರ ಬೈಲ್ ಸಾಕು ತೋರ್ಸು. ಕಾಣಿಸ್ತಾ ಇದ್ದ ನೀ ಅಡ್ಡ ಬರ್ಬೇಡ. ಇದೊಂದು ಟೀ ಶರ್ಟು. ಮೀನಾಗಿ ಸ್ಕೂಲ್ ಹೋಗ್ತಾನಲ್ಲ ಹಾಕೊಂಡು. ಇದು ಚೆನ್ನಾಗಿದೆಲ್ಲ, ಕಲರ್ ಎಲ್ಲ ಡಿಫ್ರೆಂಟ್. ಇದೆಲ್ಲ ಈಸಿ ಬೈಯಲ್ಲಿ ತಗೊಂಡಿರೋದು. 139 169 139 ಇದು 299. ಡೈನಾಸರ್ ಅಲ್ಲ ಆಯ್ತು ಅದಕ್ಕೆ ಜೋರ ಮಾತಾಡ. 299 ಡೈನಾಸರ್. ಇದೊಂದಕ್ಕೆ ಏನಿದೆ ತಗೊಂಡೋಯ್ತು ಆಗಿರೋದು ಹಿಡ್ಕೊಂಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಹಿಡ್ಕೊಂಬಿಟ್ಟಿದ್ದ ಏನಾರದು ಬೇಕು ಅಂತ. ಇವಾಗೆಲ್ಲ ಸೆಲೆಕ್ಷನ್ ಮಾಡ್ತಾನಲ್ಲ ಅದಕ್ಕೆ. ಬೇಸ್ ಬಾಲ್ ಶೆಕೆ ಅಲ್ವಾ, ಶರ್ಟ್ಗಳು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಟೀ ಶರ್ಟ್. ಗೇಮರ್. ಒಂದು ಲಿಪ್ ಏನೋ ಲಿಪ್ ಲೈನರು, ಒಂದು ನೇಲ್ ಪಾಲಿಶ್ ಎರಡು ತೊಗೊಂಡೆ ಈಸಿ ಬೈಯಲ್ಲಿ 99. ಆಮೇಲೆ ಇದು ನಾವು ಜೈನಗರಲ್ಲಿ ತೊಗೊಂಡಿದ್ದು. ಈಸಿ ಬೈಯಲ್ಲಿ ಹುಡ್ಕಿದ್ವಿ ಪ್ಯಾಂಟ್ಸ್. ಅಷ್ಟು ಅಂದರೆ ನನಗೆ ಈ ಥರ ಪ್ಯಾಂಟ್ಸ್ ಬೇಕಿತ್ತು, ಹಾಗೆ ಕಂಫರ್ಟಬಲ್ ಆಗಿರೋ ಥರ. ಸೊ ಹಾಗಾಗಿ ಜೈನಗರಲ್ಲೇ ತೊಗೊಂಡೆ. ಈ ಥರ ಇರುತ್ತೆ. ಸ್ಕೂಲ್ಗೆ ಹೋಗ್ತಾನಲ್ಲ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಪ್ಯಾಂಟು. 500 ರೂಪಾಯಿ 4 ಪ್ಯಾಂಟ್ ಅಲ್ವಾ. ನಾವು 5 ಪ್ಯಾಂಟ್ ತೊಗೊಂಡ್ವಿ. 650 ರುಪೀಸ್ಗೆ 5 ಪ್ಯಾಂಟ್ಸ್ ಚೆನ್ನಾಗಿದೆ. ಹಂಗೆ ಈ ಥರ ಟೀ ಶರ್ಟ್ಸ್ಗೆ ಮ್ಯಾಚ್ ಮಾಡ್ಬೋದು. ಸಿಂಪಲ್ ಪ್ಲೇನ್ ಈ ಥರ ಏನಾದ್ರು ಸ್ಟಾರು ಬುಲ್ಲು ಏನೇನೋ ಇರುತ್ತೆ ಅಷ್ಟೇ. ಎಲ್ಲ ಒಂಚೂರು ನ್ಯೂಟ್ರಲ್ ಕಲರ್ಸ್ ತೊಗೊಂಡಿದ್ದೀನಿ, ಅಂದರೆ ಮ್ಯಾಚ್ ಆಗೋ ಥರ ಎಲ್ಲದಕ್ಕೂ. ಈ ಜಾಸ್ತಿ ಡಾರ್ಕ್ ಬ್ಲೂ, ಗ್ರೀನ್, ರೆಡ್ ಆ ಥರ ತೊಗೊಂಡಿಲ್ಲ. ಪ್ಯಾಂಟ್ಸ್ ಎಲ್ಲ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ. ಇದೊಂದು ಗ್ರೇ ಇಷ್ಟೇ. ಇಷ್ಟು ಪ್ಯಾಂಟ್ 5, ಟೀ ಶರ್ಟ್ 6 7 ಅಲ್ವಾ ಸುಮ್ಮನೆ. 1 2 3 4 5 6 7 ಅಡೈನದೊಂದು 7 ಪ್ಯಾಂಟ್ 6 ಶರ್ಟ್ ಅಷ್ಟೇ. ಇದೊಂದೇನು ಚಪ್ಪಲಿ. ಇಷ್ಟೇ ಇವತ್ತಿನ ಶಾಪಿಂಗ್. ಮತ್ತೆ ಕೊಡೋಣ ಎಲ್ಲ ಮಾಡಿಸ್ಬಿಟ್ಟು. ಅದೇನಕ್ಕೆ ತೆಗಿತಾ ಇದೆಯಾ? ಸ್ಕೂಲಲ್ಲೆಲ್ಲ ಈಗ ಗಾಳಿಲಿ ಹಾಕೋಬೇಕು. ಹಾಕೋ. ಇಲ್ಲ ಇಡಿ. ನಾನು ಹಾಕಲ್ವಂತೆ, ನೀನು ತೊಗೊಂಡಿದ್ವಿ ಅಷ್ಟು. ಇದು ಹಾಕಲ್ವಂತೆ ಗ್ಲಾಸು. ಬಾಕ್ಲು ಹಾಕಿಲ್ಲ ನೀನು. ಧೂಳು ಬೀಳುತ್ತೆ, ಹಾಕೋಪ್ಪ. ಬಿಸಿಲು ಬೇರೆ. ನೀನು ಚಪ್ಪಲಿ ತೋರಿಸು. ಈ ಕಡೆ ಮುಂದೆ ಬಾ, ಬೆಳೆಸ್ಲು. ಹಾಂ, ಈ ಕಡೆ ತಿರ್ಗು. ಇರು. ಜರ್ಗಾಯ್ತು. ಹಾಕೋಪ್ಪ ಧೂಳು. ಇಲ್ಲಿ ಹಾಕ್ತೀನಿ ಬಿಡು. ನೋಡಿ ಅಲ್ಲಿ ಮೇಲೆ ನೋಡು. ಬಿಸಿಲು ಧೂಳು ಅದಕ್ಕೆ. ಕಲ್ಲ ಆಡು. ಒಬ್ಬನೇ ಆಡೋದು ನೋಡ್ರಿ. ಅವನು ಹೆಂಗಿದ್ದಾನೆ ಅವನು ಕಳ್ಳ. ಕಾಲು ಎಟ್ಟಕತ್ತೆ, ಅದಕ್ಕೆ ಬೇಬಿ ಪೂಲಲ್ಲಿ ಬಿಟ್ಟಿದ್ದೀವಿ. ಮುಳುಗು ಮಗನೆ, ಮುಳುಗು. ಬಾಯಿ ಕಡೆ ಮುಳುಗು. ಒಳಗಡೆ ಹೋಗ್ಬಿಟ್ಟು ಕಣ್ಣು ಬಿಡಬೇಕು.
ಇಲ್ಲಿ ಬಾ, ನಾನು ಹೇಳ್ಕೊಡ್ತೀನಿ. ಬಾ ಇಲ್ಲಿ ಬಾ, ನಾನು ಹೇಳ್ಕೊಡ್ತೀನಿ. ಆಟ ಏನೋ ಒಂದು ಆಡಬೇಕು, ಕಲಿಬೇಕು. ಕೆಳಗೆ ಮುಳ್ಕೊಂಡು ಹೋದಾಗ ಕಣ್ಣು ಹಿಂಗೆ ಬಿಡಬೇಕು. ಕಣ್ಣು ಬಿಡಬೇಕು. ಹಾಂ, ಹೋಗು ಒಳಗೆ. ಮೂಗು ಏನಾಗಲ್ಲ, ಹೋಗು. ಹಂಗೆ ಇಟ್ಕೊಂಡು ಹೋಗ್ತೀಯಾ? ಹಾಂ ಹಾಂ, ಹೋಗು. ಕಣ್ಣು ಬಿಡು. ಬಿಟ್ಟಿಲ್ಲ ನಿನ್ನ ಕಣ್ಣು. ನೀರು ಕುಡ್ದಿಲ್ಲ ತಾನೇ? ಬಾಯ್ಲಿ ಮುಳುಗು. ನಂಗೆ ನೀರು ಹಾಕ್ಬೇಡ, ಮುಳುಗು. ಓ ಮಾಡಪ್ಪ, ಹಂಗೆ ಮಾಡಬಾರ್ದು. ಮುಳುಗು ಮಗ್ನೆ. ಐ ಹಾಕವನಿಗೆ ನೀರು, ಹಾಕವನಿಗೆ ನೀರು, ನೀರು ಹಾಕವನು. ಹಾಕ 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 ಹಾಕ. ಏನು ಹಾಕ್ತಿದ್ದೀರಾ? ಬಾ, ಬರಬೇಕು, ಜೋರಾಗಿ ಹಾಕ್ತೀನಿ. ಹತ್ತು ಹೋಸರಿ ಹೇಳ್ಕೊಟ್ಟೆ ತಾನೆ, ಹೆಂಗೆ ಹತ್ತದು? ಲೆಫ್ಟ್ ಲೆಗ್ ಹತ್ತು ಬಾ, ಹತ್ತು ಲೆಫ್ಟ್ ಲೆಗ್.